ಓಕೆ, ನನ್ನ ಹೆಸರು ಡಾಕ್ಟರ್ ರಶ್ಮಿ ಹೊನ್ನೂರ್ ಅಂತ ಹೇಳಿ. ನಾನು ಇಲ್ಲಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ನೋಡಿರಿ, ಅಲ್ಲಿ MBA ಡಿಪಾರ್ಟ್ಮೆಂಟ್ ಅಂತ ಐತಿ, ಅಲ್ಲಿ ಕಲಿಸ್ತೇನೆ ನನ್ನ ಮಕ್ಕಳಿಗೆ. ಓಕೆ, ಅವರು ಪ್ರೊಫೆಸರ್ ಬಿಜ್ಮೋಹನ್ ವ್ಯಾಸ್ ಅಂತ ಹೇಳಿ, ಆಮೇಲೆ ಅವನು ಅರವಿಂದ್, ಹಾಯ್ ಹೇಳ್ರಿ ಒಂದ್ಸತಿ, ಅವನು ಪ್ರತಾಪ್ ಅಂತ ಹೇಳಿ. ಓಕೆ, ನನ್ನ ಸ್ಟೂಡೆಂಟ್ಸ್ ಅವರಿಬ್ರು. ಸೊ ಇವತ್ತು ನಾವಿಲ್ಲಿ ಬಂದಿದ್ದ ಉದ್ದೇಶ ಏನೈತಿ ಅಂತಂದ್ರೆ, ನಮ್ದೇನ ಗೌರ್ಮೆಂಟ್ ಐತಲ್ಲ, ಗೌರ್ಮೆಂಟ್ ಅವ್ರು ನಮ್ಗೆ ಏನ್ ಹೇಳಾರಂತಂದ್ರೆ, ಈಗ ಸ್ಟೂಡೆಂಟ್ಸ್ ನಿಮ್ ಮುಂದೆ ದೊಡ್ಡವರಾದ್ಮೇಲೆ ಏನಾಗ್ಬೇಕಂತ ಮಾಡಿರಿ? ಮೆಕ್ಯಾನಿಕ್. ಹುಡುಗಿಯಾಗಿ ಮೆಕ್ಯಾನಿಕ್, ವೆರಿ ಗುಡ್. ಡಾಕ್ಟರ್ ಮತ್ತ ಇಂಜಿನಿಯರ್ ಮತ್ತ ಮೆಕ್ಯಾನಿಕ್ ಮತ್ತ ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಈಗ ನಾವು ಕೇಳಿದ್ರೆ ಏನಂತಾರ ಅವ್ರು ಅಂತಂದ್ರೆ, ಅವ್ರು ಹೇಳೋದು ನಾ ಡಾಕ್ಟರ್ ಆಗ್ತೇನ್ರಿ, ಇಂಜಿನಿಯರ್ ಆಗ್ತೇನ್ರಿ ಅಂತ ಹೇಳಿ. ಹೌದಾ? ಸೊ ಈಗ ಬಿಸ್ನೆಸ್ ಅನ್ನೋದು ಒಂದ್ ಇರ್ತೈತಿ, ನಾವು ಬಿಸ್ನೆಸ್ ಸ್ವಂತ ಉದ್ಯೋಗ ಮಾಡಬಹುದು ಅನ್ನೋದು ಹುಡುಗರ ತಲೆಗೆ ಇರಂಗಿಲ್ಲ. ಅವ್ರು ಹೇಳೋದೇ ಹೆಂಗ್ ಬಂದಿರ್ತಾರಂದ್ರೆ, ನಾ ಡಾಕ್ಟರ್ ಆಗ್ತೇನೆ ಇಲ್ಲ ಇಂಜಿನಿಯರ್ ಆಗ್ತೇನೆ. ಸೊ ಅದಕ್ಕೆ ಗವರ್ಮೆಂಟ್ ಅವ್ರು ಏನ್ ಹೇಳಾರ, ಬರೀ ಒಂದೇ ಅಲ್ಲ, ಈ ಇದ್ರೊಳಗೂ ಸಹ ಬಿಸ್ನೆಸ್ ಒಳಗೂ ಸಹ ಹುಡುಗರು ಮುಂದುವರಿಬಹುದು ಅನ್ನೋದನ್ನ ಸ್ವಲ್ಪ ಅವ್ರಿಗೆ ಐಡಿಯಾ ಕೊಟ್ರೆ, ಮುಂದೆ ಅವರು ನಿಮ್ಗೆ ಏನೀಗ ನೀವು ನೆಕ್ಸ್ಟ್ 10th ಆದ್ಮೇಲೆ PUC ಹೋಗ್ತೀರಿ, ಆಮೇಲೆ ನಿಮ್ದು ಡಿಗ್ರಿ ಹೋಗ್ತೀರಿ. ಸೊ ಅವಾಗ ಏನಾಗ್ತೈತಿ, ನಿಮ್ದು ಒಂದೇನಾರ ಐಡಿಯಾ ನೀವು ಇಟ್ಕೊಂಡು ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ನಿಮ್ ಸ್ವಂತ ಉದ್ಯೋಗ ಮಾಡಬಹುದು. ಆ ಉದ್ದೇಶದಿಂದ ಏನ್ ಹೇಳಾರ ಅವರು, ಎಲ್ಲ ಸ್ಕೂಲ್ಸ್ಗೆ ಕಾಲೇಜಸ್ಗೆ ನಮ್ಮ ಕಾಲೇಜ್ ವತಿಯಿಂದ ನಾವು ಹೋಗಿ ಅವರಿಗೆ ಒಂದು ಅವೇರ್ನೆಸ್ ಅಂತ ಕೊಡಕತ್ತೀವಿ. ಒಂದು ಸಣ್ಣ ಪ್ರಮಾಣದ ಉದ್ಯೋಗದಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದು ದೊಡ್ಡ ಉದ್ಯಮಿ ಆಗ್ಬೋದು. ಇನ್ಫೋಸಿಸ್ ಹೆಸರು ಕೇಳಿದ್ರೆ ಎಲ್ಲರೂ? ಇನ್ಫೋಸಿಸ್ ಒಂದು ಸಾಫ್ಟ್ವೇರ್ ಕಂಪ್ನಿ, ದೊಡ್ಡ ಕಂಪ್ನಿ ಅದು. ಓಕೆ, ಅದು ಎಲ್ಲಿ? ನಮ್ದೇ ಬ್ಯಾಂಗ್ಳೂರಲ್ಲಿ. ಎಲ್ಲ ವರ್ಲ್ಡ್ ವೈಡ್ ಬಿಸ್ನೆಸ್ ಐತೆ ಅವ್ರದ್ದು. ಅವ್ರೆಲ್ಲಿ ಜಾಗ ಅವ್ರ ಬಿಸ್ನೆಸ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು? ಈಗ ಬಿಸ್ನೆಸ್ ನೀವು ಯಾಕೆ ಸ್ಟಾರ್ಟ್ ಮಾಡಂಗಿಲ್ಲ ಅನ್ಕೊಂಡ್ರೆ, ಫಸ್ಟ್ ನೀವು ಏನಂತೀರಿ, ಮೇಡಮ್ ನಮ್ ಕಡೆ ಅಷ್ಟು ರೊಕ್ಕ ಎಲ್ಲ ಇರ್ತೈತೆ ಬಿಡ್ರಿ, ರೊಕ್ಕ ಭಾಳ ಬೇಕ್ರಿ ಬಿಸ್ನೆಸ್ ಮಾಡಕ್ ಅಂತೀರಿ. ಹಂಗಿಲ್ಲ. ಓಕೆ, ಈಗ ಗವರ್ಮೆಂಟ್ ಅವ್ರು ಏನ್ ಮಾಡಾರಂತಂದ್ರೆ, ಎಲ್ಲ ನೀವು ಬರೀ ಒಂದು ಐಡಿಯಾ ತಗೊಂಡ್ರೆ, ನಾ ಏನ್ ಬಿಸ್ನೆಸ್ ಮಾಡ್ತೀನಿ ಅಂತ ನೀವು ಪ್ರಾಪರ್ ಆಗಿ ಹೇಳ್ಬಿಟ್ರೆ, ಎಲ್ಲ ನಿಮ್ ಫಂಡಿಂಗ್ ಗಿಂಡಿಂಗ್ ಎಲ್ಲ ಗವರ್ಮೆಂಟ್ನವರೇ ಮಾಡ್ತಾರೆ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ಸ್ ಎಲ್ಲ ಬಹಳ ಬಂದವ ಈಗ. ಹೌದಾ? ಸೊ ಇನ್ಫೋಸಿಸ್ ಅವ್ರು ಒಂದು ದೊಡ್ಡ ಕಂಪನಿ ಒಂದ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು, ಬರೀ 10 ಅಡಿ ಜಾಗ ಒಳಗೆ ಸ್ಟಾರ್ಟ್ ಮಾಡಿದ್ರು. ನಮಸ್ಕಾರ. ನನ್ನ ಹೆಸರು ಗೊತ್ತಾಯ್ತಾ? ಏನ್ ಹೇಳಿ ನನ್ನ ಹೆಸರು? ಬ್ರಿಜ್ಮೋಹನ್ ಅಂತ ಹೇಳಿ. ಏನು ಹೇಳಿದ್ರೆ ಒಂದು ಎಕ್ಸರ್ಸೈಸ್ ಮಾಡಿದಾಗ ಅವ್ರಿಗ ಇಷ್ಟು ಸೀರಿಯಸ್ ಬಂದ ಹೆದರಿಕೆ ಬರ್ತೈತಿ. ಮಾಡಾಮೇಲೆ ಹೇಳಿದ್ರು, ಈಗೆಲ್ಲ ಬಿಸ್ನೆಸ್ ಅಂತ ಅಂದ್ರೆ ಏನಪ್ಪಾ, ಯೂಶುವಲಿ ನಿಮ್ಗೆ ಏನಿರ್ತೈತಿ, ಚಲೋ ವಿದ್ಯಾವಂತರ ಆಗ್ಬೇಕು, ಚಲೋ ಕಲ್ತು ಮೇಲೆ ಮಾಡ್ಬೇಕು, ಮಾಡ್ತೀವಿ ಭಾಳ ಆದ್ರೆ ನೌಕರಿ ಮಾಡ್ಬೇಕು ಅಂತ. ಹೌದಾ? ಈಗ ಮಾಡಾಮೇಲೆ ಏನಂದ್ರು, ಮತ್ ನಾವ್ಯಾಕೆ ನೌಕರಿ ಮಾಡತ್ತೀವಿ ಅಂತ ಕೆಲವರು ವಿಚಾರ ಇರ್ಬೋದು. ಹೌದು, ಮೇಡಮ್ ಒಂದು ಸೈಡ್ ಒಂದು ಬಿಸ್ನೆಸ್ ಐತಿ, ನಮ್ದು ಒಂದು ಬಿಸ್ನೆಸ್ ಐತಿ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ಇವತ್ತು ನಾಳೆ ವಿದ್ಯಾರ್ಥಿಗಳ ಜೀವನದಾಗ ಬರೀ ನೌಕರಿ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅಷ್ಟೇ ಅಲ್ಲ, ನೀವೇ ನಿಮ್ದೇ ಆದಂತಹ ಒಂದು ಸ್ವಂತ ರೂಪದಲ್ಲಿ ಒಂದು ವ್ಯವಹಾರ ಆಗಲಿ ಅಥವಾ ಒಂದು ಅಂಗಡಿ ಆಗಲಿ ಅಥವಾ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಹೌದೋ ಇಲ್ಲ? ಬಿಸ್ಕಿಟ್ ಯಾವ್ದು ತಿಂತೀರಿ ನೀವು? ಪಾರ್ಲೇಜಿ. ಬಿಸ್ಕಿಟ್ ಅಂದ್ರೆ ಏನಂತೀರಿ? ಪಾರ್ಲೇಜಿ. ಸಾಬೂನ್ ಅಂದ್ರೆ ಯಾವ್ದು ಐತಿ ಬಟ್ಟೆ ಒಳಗ? ನಿರ್ಮಾ. ಕೇಳಿದ್ರು? ನಿರ್ಮಾ ಅಂತ ಕೇಳಿದ್ರು? ವೀರ್ ಸಾಬೂನ್ ಕೇಳಿದ್ರು? ನಿರ್ಮಾ ಸಾಬೂನ್ ಬಗ್ಗೆ ಏನ್ ಗೊತ್ತೈತಿ? ಯಾರು ಮಾಡಿದ್ರು ಅದನ್ನ? ಗೊತ್ತಿಲ್ಲ. ಅದನ್ನ ಒಬ್ರು ಕರ್ಜನ್ ಭಾಯಿ ಪಟೇಲ್ ಅಂತ ಹೆಸರೇನು? ಅವರು ಏನ್ ಮಾಡಿದ್ರು, ನಿಮ್ಮಂಗ ಶಾಲೆ ಬಂದು SSLC ಮುಗಿಸಿ, ಡಿಗ್ರಿ ಮುಗಿಸಿ, ಹೌದಾ, ತಮ್ಮದು BSc ಕೋರ್ಸ್ ನಲ್ಲಿ ಕೆಮಿಕಲ್ಸ್, BSc ಮುಂದೆ ಹೋದಾಗ ನಿಮ್ದು ಬೇರೆ ಬೇರೆ ಕಲಿಬಹುದು, BCom, BA, BSc ಹಂಗ ಒಂದು BSc ಕೆಮಿಕಲ್ಸ್ ಒಂದು ಡಿಗ್ರಿ ಪಡ್ಕೊಂಡ್ಮೇಲೆ ಒಂದು ಕಂಪ್ನಿಗೆ ಸೇರಿದ್ರು. ಅವ್ರಿಗೆ ಕಂಪ್ನಿಗೆ ಸೇರಿದ ಒಂದು 20-25 ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ರು ಅವ್ರಿಗೆ. ಆಮೇಲೆ ಅವ್ರಿಗೆ ಏನ್ ಅನಿಸ್ತಪ್ಪ ಅಂದ್ರೆ ವಿಚಾರ ಏನ್ ಬಂತು, ಬರೀ ನಾನು ಮುಂದಿನ ಸಮಯ ದುಡ್ಡಿದಾಗಿತ್ತಲ್ಲ, ಹೌದಿಲ್ಲ, ನಾ ಇಷ್ಟು ಕಲ್ತಿದ್ದು ನನ್ಗೆ ಇಷ್ಟು ಜ್ಞಾನ ಐತಿ, ನಾನು ಏನು ಉಪಯೋಗ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಏನೋ ಒಂದು ವಿಚಾರ ಬಂತಪ್ಪ. ಅವಾಗ ಅವ್ರು ಏನ್ ಮಾಡಿದ್ರು, ನಾನು ಯಾಕೆ ಒಂದು ತಂದು ಸಣ್ಣ ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ, ನಮ್ಮ ಮನೆ ಹಿತ್ತಲಿಲ್ಲ, ಮನೆ ಕುಲ ಜಾಗ ಇರ್ತಲ್ಲ, ಈಗ ಹೆಂಗ್ ಕುಲ ಜಾಗ ಇಲ್ಲ, ಇಂಥ ಕುಲ ಜಾಗ ಇದ್ದಲ್ಲಿ ಅವ್ರು ಏನ್ ಮಾಡೋದು, ತಾವು ತಂದಂತ ವಿಷಯ ಏನಿತ್ತು ಅವ್ರಿಗೆ ಕೆಮಿಕಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗೇನ್ರ ಸೋಪ್ ಮಾಡ್ಬೇಕು, ಏನಾರ ಬೇಕಲ್ಲ, ಅದಕ್ಕೆ ಹೆಂಗ್ ಮಾಡಬೇಕು ಹೆಂಗಿಲ್ಲ ಅಂತ ಹೇಳಿ, ಅದಕ್ಕೆ ಅವ್ರಿಗೆ ತಮ್ಮ ಕಲ್ತಂತ ವಿಷಯದಿಂದ ಅದಕ್ಕೆ ಜ್ಞಾನದಿಂದ ಏನ್ ಮಾಡಿದ್ರು, ಅವರು ಸೋಪನ್ನು ರಚನೆ ಮಾಡಿದ್ರು. ಅವರು ಈ ಒಂದೇ ದಿನ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತೆ ನಿಂತಿದ್ದ ಅಂಗಡಿ ನಡೆಯಂಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದಪ್ಪ ಅಂತಂದ್ರ, ಅದನ್ನ ತಗೊಂಡು ಎಲ್ಲ ಮನೆಗಳಿಗೆ ಹೋಗಿ ಮೊದಲು ಕೊಟ್ಟರೆ ಎಲ್ಲ ಜನರಿಗೆ. ಯಾಕಂದ್ರೆ ಅವ್ರಿಗಿಂತ ಚಲೋ ಚಲೋ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ತಮ್ಮ ಹೆಸರಿದ್ದವ್ರಲ್ಲ, ಅವಾಗ ಯಾರು ತಗೋಬೇಕು ಬಂದಿದ್ದು. ಈ ಹೊಸದೇನು ತಂದ್ಕೊಂಡ್ರೆ ತಗೋತೀರ, ಯಾವ್ದಾದ್ರು ಬಿಸ್ಕಿಟ್ ಯಾವ್ದು ತಿಂತೀವಿ ನೀವು? ಪಾರ್ಲೇಜಿ ಇದ್ರಿ, ಬಿಡ್ಯಾಲಿ ಬೇರೆ ಯಾವ್ದು ಹೊಸ ಕಂಪ್ನಿ ತಂದ್ರೆ ಕೊಡ್ತಿರ್ಲಿಲ್ಲ, ಹಿಂಗ ತಗೋಬೇಕು ಬಾಡ ಅಂತ ಹೇಳಿ. ಹಂಗಿರ್ಬೇಕಾದಾಗ ಇವ್ರು ಮನೆ
ಕೊಟ್ಟು ಜನ ಅದನ್ನ ಉಪಯೋಗ ಮಾಡಿದ್ರೆ ಗೊತ್ತಾಗ್ತದೆ. ಇವಾಗ ನಿರ್ಮಾ ಕಂಪನಿ ಸ್ಟೋರ್ದಲ್ಲಿ ಅವ್ರ ಕಡೆ ಏನಿಲ್ಲಪ್ಪ ಅಂದ್ರೆ 40-50 ಜನ ಕೆಲಸ ಮಾಡ್ತಾರೆ. ಒಂದ್ ವೇಳೆ ಅವ್ರು ಚಾಲು ಮಾಡಿದ್ರಪ್ಪ ಅಂದ್ರೆ ನಿರ್ಮಾ ಕಂಪನಿ 50,000 ಮಂದಿ ಕೆಲಸ ಮಾಡಕ್ ಆಗ್ತಿಲ್ಲ. ಹೌದಲ್ಲ? ಅಂದ್ರೆ ಮೇನ್ ಮುಖ್ಯವಾಗಿ ಏನಪ್ಪ, ವಿದ್ಯೆನೂ ಬೇಕು, ವಿದ್ಯಾವಂತ ಆಗ್ಬೇಕು, ಬರೀ ನೌಕರಿ ಮಾಡೋದಂತ ನೋವ ಇರ್ಬಾರ್ದು. ಹೌದಲ್ಲ? ಈಗ ಹೇಳ್ತೀವಿ ಸರ್ ನಮ್ಗೆ ದುಡ್ಡಿಲ್ಲ. ಹೌದು. ಈಗ ಇನ್ನೊಂದು ನಿಮ್ದು ಹೇಳ್ಬೇಕಪ್ಪ ಅಂದ್ರೆ ಒಬ್ರು ಅದರ, ನೀವು ಎಲ್ಲ ಹೇಳ್ತೀನಿ, ಗಣಪತಿ ರಾಜ್ ಅಂತ ಹೇಳಿ ಸರ್, ಏನು ಅವ್ರು ಫೇಮಸ್ ಆಗಿ ಏನ್ ತಿಂತಾರಪ್ಪ ಅಂದ್ರೆ ಡೋಸಾವಾಲ ಅಂತ ತಿಂತಾರ್ರಿ. ಏನ ದೋಸೆ ತಿಂತಿರಿಲ್ಲ? ಅವ್ರು ನಿಮ್ಮಂಗ ಒಂದು ತಮಿಳ್ನಾಡ್ದಾಗ ಒಂದು ಸಣ್ಣ ಹಳ್ಳಿಯಿಂದ ಬಂದವರು. ಅವ್ರಿಗೆ ಏನಪ್ಪ ಒಂದು ಹುಚ್ಚಿರ್ತೈತಿ, ಏನು ನಾ ಏನಾದ್ರು ಮಾಡ್ಬೇಕು, ನನ್ನ ಕಾಲನಾಗ ನಾನು ನಿಂತ್ಕೊಳ್ಬೇಕು. ಯಾಕಂದ್ರೆ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಅವರು ಬಡತನ ಪರಿಸ್ಥಿತಿ ಬಂದಿದ್ರು. ಬಾಂಬೆಗೆ ಬಂದ್ರು ಅವ್ರ ಫ್ರೆಂಡಿನ ಜೊತೆ. ಅಲ್ಲಿ ಬಂದ್ರೆ ಒಂದು ಅಂಗಡಿದಾಗ ಸ್ವಲ್ಪ ದಿನ ಕೆಲಸ ಮಾಡಿದ್ರು. ಆಮೇಲೆ ತಾವು ಒಂದು ಟೀ ಅಂಗಡಿ ಹಾಕಿದ್ರು, ವಸ್ತು ಗಾಡಿ ಇರ್ತೈತಲ್ಲ ಅದನ್ನ ಹಾಕಿ ಕಷ್ಟಪಟ್ಟು ಅದ್ರ ಮ್ಯಾಗ ತಮ್ಮ ವಸ್ತು ಗಾಡಿ ಇದ್ರ ಮ್ಯಾಗ ಬಿಸ್ನೆಸ್ ನಡೆಸಿದ್ರು. ಆಮೇಲೆ ಅವ್ರಿಗೆ ವಿಚಾರ, ಇಷ್ಟು ದಿನ ಏನ್ ಮಾಡ್ಬೇಕು, ಏನಾದ್ರು ದೊಡ್ಡದು ಮಾಡ್ಬೇಕಲ್ಲ. ಅದಕ್ಕೆ ಅವ್ರಿಗೆ ದೋಸೆ ಮಾಡೋದ್ರ ವಿಷಯದಾಗ ಸ್ವಲ್ಪ ಬಹಳ ಜ್ಞಾನ ಇತ್ತು ಅವ್ರಿಗೆ. ಯಾಕಂದ್ರೆ ಮನೆಯಾಗೆಲ್ಲ ಅಡಿಗೆ ಮಾಡ್ಬೇಕಾದ್ರೆ ನೋಡ್ತಿದ್ರು ಅವರೆಲ್ಲ. ಆ ತಲೆಯಾಗ ಅವರಿಗೆ ಅದ್ರ ದೋಸೆ ಮಾಡೋದ್ರ ಬಗ್ಗೆ ಒಂದು ಚಲೋ ಒಂದು ಐಡಿಯಾ ಇತ್ತು ಅವ್ರಿಗೆ. ಇದು ಹೆಂಗ್ ಮಾಡ್ತಾರೆ, ಹೆಂಗಿಲ್ಲ, ಅದ್ರ ಏನೇನ್ ಐತಿ ನೋಡ್ರಿ. ಈಗ ಬರೀ ಶಾಲೆ ಕಲ್ತಷ್ಟೇ ಮಾಡ್ಬೇಕು ಅಂತ ಹೇಳಿಲ್ಲ. ಈಗ ಗಣಪತಿ ರಾಜ ಹೋದ್ರೆ ಭಾಳ ದೊಡ್ಡ ಕಲ್ತಾರಲ್ಲ, ಸ್ಕೂಲಿಗೆ ಹೋಗೋದು 10 ಗಂಟೆ ಹೋಗಿರ್ಬೇಕು ಪಾಪ ಅವ್ರು. ಆದ್ರೆ ಅವ್ರ ಪರಿಸ್ಥಿತಿ ಹೆಂಗಿರಲಿಲ್ಲ, ಹಂಗಿದ್ದಾಗ ಅದಕ್ಕನ್ನ ಬಿಟ್ಟಿದ್ರು. ಹೌದಿಲ್ಲ? ಸೊ ಅಂತ ವ್ಯಕ್ತಿ ಅವ್ರಿಗೆ ಅನುಭವ ಇತ್ತು. ಅವ್ರೇನ್ ಕಲ್ತಿದ್ರು ಇದೆಲ್ಲ ಮನ್ಯಾಗ ಮಾಡೋದೆಲ್ಲ ನೋಡಿ ಅದ್ರ ಬೇಸಿಸ್ ಮೇಲೆ ತಮ್ಮದೇ ಆದಂತಹ ಒಂದು ದೊಡ್ಡ ದೋಸೆ ಮಾಡುವಂತ ಒಂದು ಅಂಗಡಿ ಓಪನ್ ಮಾಡಿದ್ರು. ಈಗ ಹೆಂಗದಪ್ಪ ಅಂತಂದ್ರೆ ಹಿಂಗ್ ಬೇರೆ ಬೇರೆ ಅಂಗಡಿ ಹೋಗ್ತಿಲ್ಲ, ಹಿಂಗ ಅವ್ರು ಏಜೆನ್ಸಿ ಕೊಡ್ತಾರ. ತಮ್ಮದೇ ಅಂಗಡಿಗೆ ಅವ್ರ ಹೆಸರಿಲ್ಲ ನಡೆಸಬೇಕು, ಅವ್ರ ಅಂಗಡಿ ಹೆಸರು ಬೇರೆ ಅಂಗಡಿ ಹಾಕ್ಬೇಕು. ಅಷ್ಟು ವ್ಯಾಪಾರ ಐತೆ ಅವ್ರು. ಹೌದಾ? ಈಗ ಇದ್ರ ಓವರಾಲ್ ಅರ್ಥ ಏನಪ್ಪ ಅಂತಂದ್ರೆ, ನಾವ್ ಯಾವಾಗಲೂ ಏನು ಬರೀ ಕಲಿಬೇಕು, ಓದ್ಬೇಕು, ಮಾಡ್ಬೇಕು, ನೌಕರಿ ಮಾಡ್ಬೇಕು ಅಂತಲ್ಲ. ನಾನು ಸ್ವಂತದ ಏನಾರ ಮಾಡ್ಬೇಕು. ಈಗ ಹೇಳ್ಬೇಕಪ್ಪ, ಈಗ ಹಿಂಗ ನಮ್ಮ ಹುಡುಗರು ಹೆಂಗಂದ್ರೆ ನಮ್ಮ ಕಡೆ ಹೋಗ್ಬಿಡ್ತಿದ್ದ 2 ವರ್ಷದಿಂದ MBA ಮುಗಿಸ್ಯಾನ ಪ್ರದೀಪ್ ಅಂತ ಹೇಳಿ. ಅವನು ಏನು ಮೊದಲಿಗೆ ಏನಿತ್ತು, ಅಭ್ಯಾಸ ಮಾಡಿದ ಎಲ್ಲ ಮುಗಿಸಿದಾಗ ಏನ್ ಮಾಡ್ಬೇಕು, ನೌಕರಿ ಹೋಗಂಗಿಲ್ಲ ಸರ್. ನಾವು ನಮ್ಮ ಕಡೆ ಪ್ಲೇಸ್ಮೆಂಟ್ ಬರ್ಬೇಕಾದ್ರೆ ಡಿಫ್ರೆಂಟ್ ಕಂಪ್ನಿಗಳು ಬಂದಿರ್ತಾರೆ. ನಾವು ಅಲ್ರಿ ಸರ್, ನಾವು ಪ್ಲೇಸ್ಮೆಂಟ್ ಹೋಗಿಲ್ಲ. ಯಾಕೆ ಏನ್ ಮಾಡ್ತೀವಿ, ನಾವು ಸ್ವಂತದ ಏನಾರ ಮಾಡ್ತೀವಿ. ಹೌದಾ? ಈಗ ನೀವು ವಿದ್ಯಾಗಿರಿ ಸರ್ಕಲ್ ಬಂದ್ರೆ, ಕಾಲೇಜ್ ಸರ್ಕಲ್ ಐತಿಲ್ಲ, ಸರ್ಕಲ್ 19ನೇ ಕ್ಲಾಸಿಗೆ ಹೋದ್ರೆ ಒಂದು 5 ಅಂಗಡಿ, ಒಂದು 4 ಅಂಗಡಿ ರೈಟ್ ಸೈಡ್ ನಿಮ್ ಬಲದ ಒಂದು 4 ಅಂಗಡಿ ಬಿಟ್ಟು ಹೋದಾಗ ಒಂದು ಕೇಕಾಲಜಿ ಅಂತ ಸ್ಟಾರ್ಟ್ ಮಾಡಿದ್ರೆ ಅವನಿಗೆ ಏನ್ರಿ ಕೇಕಾಲಜಿ ಅಂತ ಹೇಳ್ತಾರೆ. ಅವ್ರು ನಮ್ಮ ಸ್ಟೂಡೆಂಟ್ ಅವ್ರು ಪ್ರದೀಪ್ ಅಂತ ಹೇಳಿ. ಅವ್ರ ತರ ಒಂದು ಐಡಿಯಾ ಇರ್ತಪ್ಪ ಅಂದ್ರೆ ಬಾಗಲಕೋಟೆಗೆ ಇಷ್ಟೆಲ್ಲ ನೋಡಿದ್ವಿ. ಹೌದಾ? ಎಲ್ಲರೂ ಬರೀ ನೌಕರಿ ಮಾಡೋದು, ತಮ್ಮದೇ ಬೇರೆ ನಾರ್ಮಲ್ ಬಿಸ್ನೆಸ್ ಮಾಡೋದು ಮಾಡ್ತಾರೆ. ಇಲ್ಲಿ ಏನಿಲ್ಲ ಬಾಗಲಕೋಟೆಗ, ಅದನ್ನ ಹುಡುಕಿದ್ರು. ಏನ್ ಮಾಡಿದ್ರೆ ಏನು ಇಲ್ಲ ಬಾಗಲಕೋಟೆ, ಏನ್ ಬೇಕು ಯಾವ್ದು ಎಲ್ಲ. ಈಗ ಜೆರಾಕ್ಸ್ ಅಂಗಡಿ ಅದಾವ, ಬುಕ್ ಸ್ಟಾಲ್ ಅದಾವ, ಹೋಟೆಲ್ ಅದಾವ, ಎಲ್ಲ ಬಹಳ ಅದಾವ. ಮತ್ತೆ ಅದೇ ಹಾಕಿದ್ರೆ ಏನಾಗ್ತೈತಿ, ಹಾಗಾಗಿಲ್ಲ. ಅದಕ್ಕೆ ಅವ ಏನ್ ಮಾಡಿದ್ರು, ಹೊಸದೇನೋ ಮಾಡ್ಬೇಕು ನಾನು ಅಂದ್ರೆ ನಮ್ಮ ತಲೆಯಾಗ ಏನಿರ್ಬೇಕು, ಯಾವಾಗ್ಲೂ ಮಂದಿ ಹೆಂಗ್ ಮಾಡಾಕತ್ರ ಹಂಗ ಮಾಡೋದಲ್ಲ, ನಾವು ಬೇರೆದೇನ್ ಮಾಡ್ತೀವಿ. ಅದ್ರಾಗ ಏನ್ ಸಮಸ್ಯೆ ಐತಿ, ಇವತ್ತು ನಾವು ಮಂದಿ ಎಲ್ಲಿ ಬಂದೈತಪ್ಪ ಅಂತಂದ್ರ, ಈ ಬಿಸ್ನೆಸ್ ಹೆಂಗಾಗೈತಿ ಹೇಳ ನಿಮ್ಗೆ ಸಿಂಪಲ್ ಹೇಳ್ಬೇಕಂದ್ರ, ಈಗ ನೀವು ನೋಡಿದಪ್ಪ ಅಂತಂದ್ರೆ ಕೆಲವೊಬ್ರು ಡೈರಿ, ಹಾಲಿನ ಡೈರಿನೂ ಹಾಕ್ತಾರೆ. ಅವ್ರಿಗೆ ಭಾಳ ಉದ್ಯೋಗ ಇರಂಗಿಲ್ಲ. ಒಂದು 15-20 ಆಕಳ ತಗೊಂಡ್ಬಂದು ಗೌರ್ಮೆಂಟ್ ಕಡೆಯಿಂದ ಅಥವಾ ಬ್ಯಾಂಕಿಂದ ಲೋನ್ ತಗೊಂಡು ತಂದೆ ಆದಂತ ಡೈರಿ ಫಾರ್ಮ್ ಹಾಕ್ತಾರೆ. ಅದ್ರೊಳಗೂ ಸಾವಿರಾರು ಲಕ್ಷ ರೂಪಾಯಿ ಗಳಿಸ್ತಾರೆ ತಿಂಗಳು. ಅವ್ರು ಮತ್ತೆ ಕಲ್ತಿರಂಗಿಲ್ಲ, ಅವರು ಚಲೋ ಶಾಲೆ ಕಲ್ತಿರ ಅಂದ್ರೆ ಕಲಿಬೇಕು, ವಿದ್ಯೆ ಕಲ್ತಿದ್ದಲ್ಲ ವಿಚಾರ. ಅಂದ್ರೆ ನಿಮ್ಗೆ ಏನಾಗುತ್ತೆ, ವ್ಯಾಪಾರ ಮಾಡಕ್ಕ, ಬಿಸ್ನೆಸ್ ಮಾಡಕ್ಕೆ ಏನ್ ಇರಬೇಕು, ಏನಿಲ್ಲ, ಇದು ವಿದ್ಯೆ ನಿಮ್ಗೆ ಮೂಲ. ಅದಾದ್ರೆ ಏನಪ್ಪಾ ಅಂದ್ರೆ ನಮ್ದೇ ಸ್ವಂತದ ಒಂದು ವ್ಯಾಪಾರ ತೆಗಿಬೇಕು. ಅದು ನಾನು ಸ್ವಂತ ಏನಾದ್ರು ಬಿಸ್ನೆಸ್ ಮಾಡಬೇಕು. ಯಾಕಂದ್ರೆ ನೀವು ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವೇನ್ ಮಾಡ್ಬೋದು, ಒಂದು 5 ಮಂದಿಗೆ ನೀವು ಕೆಲಸ ಕೊಡ್ಬೋದು. ಸೊ ಹಾಗಾಗಿ ನಾವು ವಿಚಾರ ಈ ಪ್ರೋಗ್ರಾಮ್ ಕಾರ್ಯಕ್ರಮ ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ಎಲ್ಲಾ ಮಕ್ಕಳನ್ನ ಏನು ಅಂತ ಮನವರಿಕೆ ಮಾಡ್ಬೇಕು ಅವ್ರಿಗೆ ಅಂತ. ನಾವು ಬರೀ ನಮ್ಮ ವಿದ್ಯಾಭ್ಯಾಸ ಕಲಿಯೋದು ನೌಕರಿಗಾಗಲ್ಲ, ನಮ್ಮ ದೇಶದಲ್ಲಿ ಆಗಲಿ, ನಮ್ಮ ಊರಾಗಲಿ ಅಥವಾ ನಮ್ಮ ಸುತ್ತಮುತ್ತಲಾಗಿ ನಾವು ನಮ್ಮದೇ ಆದಂತ ಒಂದು ಏನಾದ್ರು ವ್ಯಾಪಾರ ಮಾಡ್ಬೋದು, ನಾವು ಕೆಲಸ ಮಾಡ್ಬೋದು, ಉದ್ಯಮಿದಾರ ಆಗ್ಬೋದು, ಬೇರೆಯವರಿಗೆ ಕೆಲಸ ಕೊಡಬೇಕು. ಹೌದಾ?